ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವಾರ್ತೆಗಾರ. ರಾಜ್ಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಬೇಕಾಗಿದೆ. ಸಾಕಷ್ಟು ಹಿರಿಯ ಶಾಸಕರು ತಮಗೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೆಂದು ಹೇಳ್ಕೊಳ್ತಾ ಇದ್ದಾರೆ. ನಮಗೂ ಕೂಡ ಈ ಬಾರಿ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಬೇಡಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ರಾಜ್ಯದಲ್ಲಿ ಏನಂತಂದರೆ ಬೆಳಗಾವಿ ಸಾಕಷ್ಟು ರಾಜಕೀಯ ವಿಷಯವಾಗಿ ಚರ್ಚೆ ಆಗುವಂಥ ಜಿಲ್ಲೆ ಬೆಳಗಾವಿ. ಈಗ ಬೆಳಗಾವಿಯಲ್ಲೂ ಕೂಡ ಸುಮಾರು 3 ಜನ ಹಿರಿಯ ಶಾಸಕರು ಈಗ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಅದ್ರ ಜೊತೆಗೇ ಹಿರಿಯ ಶಾಸಕ ಬಿಜೆಪಿಯಿಂದ ಬಂದಿರತಕ್ಕಂಥ ಲಕ್ಷ್ಮಣ್ ಸವದಿಗೂ ಕೂಡ ಈ ಬಾರಿ ಅವಕಾಶ ಸಿಗತ್ತಾ, ಏನೆಲ್ಲ ವಿಚಾರಗಳು ನಡೀತಾ ಇದ್ದಾವೆ ಅನ್ನೋಂಥದ್ರ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಲಕ್ಷ್ಮಣ್ ಸವದಿ, ಹೌದು, ಏಕೆಂತಂದರೆ ರಾಜ್ಯದಲ್ಲಿ ಸಾಕಷ್ಟು ಈಗ ಚರ್ಚೆಯಲ್ಲಿರ್ತಕ್ಕಂಥ ಹೆಸರು. ಕಳೆದ ಬಾರಿ ಏನಂತಂದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಏನಂತಂದರೆ ಪ್ರಚಾರವನ್ನು ಮಾಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಶಾಸಕರು ಗೆದ್ದು ಬರೋಲ್ಲಿ ಶ್ರಮವನ್ನು ಕೂಡ ವಹಿಸಿದ್ರು. ಆದರೆ ಅವರಿಗೆ ಕೊನೆಗಳಿಗೆಯಲ್ಲಿ ಸಚಿವ ಸ್ಥಾನ ಕೈ ತಪ್ಪುತ್ತೆ. ಯಾಕಂತಂದರೆ ಅವರು ಕಾಂಗ್ರೆಸ್ಗೆ ಹೋಗುವಂಥ ಸಂದರ್ಭದಲ್ಲೇ ನಿಮಗೆ ಸಚಿವ ಸ್ಥಾನ ಕೊಡ್ತೀನಿ ಅನ್ನುವಂಥ ವಾಗ್ದಾನವನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಅದರ ಹೊರತಾಗಿಯೂ ಕೂಡ ಏನಂತಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿ ಹೋಗುತ್ತೆ. ಆದರೂ ಕೂಡ ಕಳೆದ 3 ವರ್ಷಗಳಂದು ಕೂಡ ಲಕ್ಷ್ಮಣ್ ಸವದಿ ಅವರು ಒಂದೇ ಒಂದು ಅಸಮಾಧಾನವನ್ನು ಹೊರಗೆ ಹಾಕದೆ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ನನಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಭರವಸೆನೇ ಇಟ್ಕೊಂಡು ಕೂತಿದ್ರು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ ಹೈಕಮಾಂಡ್ ಕೂಡ ಸಾಕಷ್ಟು ಏನಂತಂದರೆ ಅಳೆದು ತೂಗಿ ಸಚಿವ ಸ್ಥಾನಗಳನ್ನ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಜಾತಿ ಲೆಕ್ಕಾಚಾರ ಆಗಿರ್ಬೋದು, ಜಿಲ್ಲೆಗೆ ಪ್ರತಿಯೊಂದು ಸ್ಥಾನವನ್ನು ಕೂಡ ಹಂಚಿಕೆ ಮಾಡಬೇಕು, ಯಾವುದೇ ಜಿಲ್ಲೆಗೂ ಕೂಡ ಮೋಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಿಂದ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರಾಗಿದ್ದರೆ ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಚಿವ ಸ್ಥಾನ ಕೈತಪ್ಪಿರ್ತಕ್ಕಂಥದ್ದು. ಈಗ ಏನಿವತ್ತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಇದರಲ್ಲಿ ನಮಗೂ ಕೂಡ ಏನಂತಂದರೆ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಇವತ್ತು ಮಾಜಿ ಸಚಿವೆ ಹೆಬ್ಬಾಳ್ಕರ್ ಅವರು ಕೂಡ ಇಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೇ ರಾಮದುರ್ಗದಿಂದ ಪ್ರತಿನಿಧಿಸುವಂಥ ಅಶೋಕ್ ಪಟ್ಟಣ್ ಅವರು ಏನಂತಂದರೆ ಅಶೋಕ್ ಪಟ್ಟಣ್ ಈಗಾಗಲೇ ಏನಂತಂದರೆ ಸಿದ್ದರಾಮಯ್ಯ ಅವರ ಪಟ್ಟಾಶಿಷ್ಯ. ಕಳೆದ ಬಾರಿ DCC ಬ್ಯಾಂಕ್ ಚುನಾವಣೆಯಿಂದಲೂ ಕೂಡ ಅವರು ಹಿಂದೆ ಸರಿದಿದ್ರು. ಮುಂದೆ ಬರುವಂಥ ದಿನಮಾನಗಳಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು DCC ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಅವರು ಹಿಂದೆ ಸರಿದಿದ್ರು. ಅವರು ಕೂಡ ಈಗ ಸಾಕಷ್ಟು ನಾನು ಜಿಲ್ಲೆಯಲ್ಲಿ ಹಿರಿಯಿದ್ದೀನಿ, ನನಗೂ ಕೂಡ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥ ಪಟ್ಟಣ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಇದರ ಮಧ್ಯೆ ಲಕ್ಷ್ಮಣ್ ಸವದಿಗೆ ಒಲಿಯುತ್ತಾ ಚಾನ್ಸ್ ಅನ್ನುವಂಥ ವಿಚಾರವನ್ನು ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಈ ಬಾರಿ ಏನಂತಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗುವಂಥ ಸಾಕಷ್ಟು ಭರವಸೆಗಳನ್ನ ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ 3 ವರ್ಷಗಳಲ್ಲೂ ಕೂಡ ಯಾವುದೇ ರೀತಿಯ ಚಕಾರ ಇರ್ತದೆ, ಈ ಬಾರಿ ನನಗೆ ಖಂಡಿತವಾಗ್ಲೂ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಇರ್ತಕ್ಕಂಥದ್ದು. ಒಂದು ವೇಳೆ ಸಚಿವ ಸ್ಥಾನ ಸಿಗದೇ ಹೋದರೆ ಇದೇ ಒಂದು ವಿಚಾರ ಈಗ ಲಕ್ಷ್ಮಣ್ ಸವದಿ ಅವರು ಔಟ್ ಆಗೋದಕ್ಕೆ ಕೂಡ ದಾರಿಯನ್ನು ಮಾಡಿಕೊಡತ್ತಾ ಅನ್ನುವಂಥ ಚರ್ಚೆ ಈಗ ಜಿಲ್ಲೆಯಲ್ಲಿ ಶುರುವಾಗಿರ್ತಕ್ಕಂಥದ್ದು. ನಾವು ಪ್ರಮುಖವಾಗಿ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಗಾಣಿಗ ಸಮುದಾಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕ ಬರೋಬ್ಬರಿ 10 ರಿಂದ 12 ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಪವರನ್ನು ಇಟ್ಕೊಂಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾದ್ರೂ ಕೂಡ ಆ ಒಂದು ಕ್ಷೇತ್ರಗಳಿಗೆ ಹೋಗಿ ಲಕ್ಷ್ಮಣ್ ಸವದಿ ಅವರು ಭರ್ಜರಿ ಪ್ರಚಾರವನ್ನು ನಡೆಸಿದ್ರು. ಪ್ರಚಾರ ನಡೆದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅಂತಂದರೆ ಸಾಕಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ಕೊಂಡ್ಬಂದಿದ್ರು. ಸೊ ಈ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ತಮ್ಮದೇ ಆದಂಥ ಒಂದು ತಾಕತ್ತಿದೆ, ತಮ್ಮದೇ ಆದಂಥ ಒಂದು ಛಾಪು ಹೊಂದಿರತಕ್ಕಂಥ ರಾಜ್ಯ ಮಟ್ಟದ ನಾಯಕ ಆಗಿ ಅವರು ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಯಾವಾಗ ಸಡನ್ ಆಗಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಕೈ ಹಿಡಿತಾರೋ ಆಗ ಕಾಂಗ್ರೆಸ್ ಕೂಡ ಏನಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಶಕ್ತಿಯನ್ನು ತುಂಬೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಇವತ್ತು ಲಕ್ಷ್ಮಣ್ ಸವದಿ ಅವರು ಹೊಂದಿದ್ರು. ಆದರೆ ಅವತ್ತು ಏನಂತಂದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅವರಿಗೆ ಹೇಳಿರ್ತಾರೆ, ಮುಂದಿನ ಬಾರಿ ಖಂಡಿತವಾಗ್ಲೂ ನಿಮ್ಮನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಅದೇ ಒಂದು ಮಾತನ್ನು ಇಟ್ಟುಕೊಂಡು ಇವತ್ತು ಲಕ್ಷ್ಮಣ್ ಸವದಿ ಅವರು ಈ ಒಂದು ಡಿಮ್ಯಾಂಡನ್ನು ಇಟ್ಟಿರ್ತಕ್ಕಂಥದ್ದು, ನಮಗೂ ಕೂಡ ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಕೊಡಬೇಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಏನಂತಂದರೆ ಸಾಕಷ್ಟು ಅಳೆದು ತುರಿ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥದ್ದು. ಯಾಕಂತಂದರೆ ಇನ್ನು 1.5 ವರ್ಷ ಕಳೆದರೆ ಚುನಾವಣೆಯ ತಯಾರಿಗಳನ್ನು ಮಾಡಬೇಕಾಗತ್ತೆ. 2 ವರ್ಷದ ಬಳಿಕ ರಾಜ್ಯದಲ್ಲಿ ಮತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇ ಈ ಒಂದು ಚುನಾವಣೆಗೆ ಹೋಗಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಪ್ರಚಾರ ಮಾಡೋದಕ್ಕೆ ಲಕ್ಷ್ಮಣ್ ಸವದಿ ಅವರು ಅತ್ಯಾಗತ್ತ. ಅದರ ಜೊತೆಗೇ ಬರೋಬ್ಬರಿ 10 ರಿಂದ 15 ಕ್ಷೇತ್ರಗಳಲ್ಲಿ ಲಕ್ಷ್ಮಣ್ ಸವದಿ ಅವರು ನೇರ ಪಾತ್ರವನ್ನು ವಹಿಸ್ತಾರೆ. ನೇರವಾಗಿ ಅವರ
ಗಾಣಿಗ ಸಮುದಾಯದ ಜನ ಕೂಡ ಸಾಕಷ್ಟು ಇರೋದ್ರಿಂದ ಅವ್ರನ್ನ ಕಳ್ಕೊಂಡ್ರೆ ಎಲ್ಲಿ ನಮಗೆ ಹಿನ್ನಡೆ ಆಗುತ್ತೋ ಅನ್ನೋಂಥ ಭಯ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಏನಂತಂದ್ರೆ ಸಚಿವ ಸಂಪುಟ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಏನಂತಂದ್ರೆ ಇಂಟ್ರೆಸ್ಟ್ ಅನ್ನು ತೋರಿಸಿದ್ದಾರೆ. ಅದ್ರ ಜೊತೆಗೇನೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಇವತ್ತು ಲಕ್ಷ್ಮಣ್ ಸವದಿ ಅವರಿಗೆ ಅಡ್ಡಿಗಾಲನ್ನು ಕೂಡ ಬೀಳ್ತಾ ಇದೆ. ಯಾಕಂತಂದ್ರೆ ಈಗ ಜಿಲ್ಲೆಗೆ ಲಕ್ಷ್ಮಣ್ ಸವದಿ ಅವರು ಹೊರತುಪಡಿಸಿ ಈಗ ಅಶೋಕ್ ಪಟ್ಟಣವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸ್ಥಾನವನ್ನು ಏರಿ ಈಗ ಇದಿರ್ತಕ್ಕಂಥದ್ದು. ಅವ್ರನ್ನ ಬಿಟ್ಟರೆ ಇನ್ನು ಒಂದು ಸ್ಥಾನ ಕೊಡೋದಾದ್ರೆ ಅದು ಸೌದಿ ಅವರಿಗೆ ಕೊಡಬೇಕಾ ಅಥವಾ ಅಶೋಕ್ ಪಟ್ಟಣ್ ಅವರಿಗೆ ಕೊಡಬೇಕಾ ಅನ್ನುವಂಥ ಸಾಕಷ್ಟು ಈಗ ಗೊಂದಲ ಕೂಡ ಜಿಲ್ಲೆಯಲ್ಲಿ ಮೂಡಿರ್ತಕ್ಕಂಥದ್ದು. ಅದ್ರ ಜೊತೆಗೇನೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅಶೋಕ್ ಪಟ್ಟಣ್ ಪರವಾಗಿ ಏನಂತಂದ್ರೆ ತಮ್ಮ ಒಲವನ್ನ ತೋರಿಸಿದ್ದಾರೆ ಅನ್ನುವಂಥ ಈಗ ಸಾಕಷ್ಟು ಮಾತುಗಳು ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಒಂದು ವೇಳೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗದೆ ಹೋದ್ರೆ ಮುಂದೆ ಏನು ಅನ್ನುವಂಥ ಚರ್ಚೆಗಳು ಕೂಡ ಈಗ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ. ಮುಂದೆ ಏನು ಅಂತ ನೋಡೋದಾದ್ರೆ ಈಗ ಸದ್ಯಕ್ಕೆ ಲಕ್ಷ್ಮಣ್ ಸವದಿ ಸಿಡಿದು ಹೇಳದೇ ಇರಬಹುದು, ಆದರೆ ಬರುವಂತ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಇದೊಂದು ಪ್ರಮುಖ ಕಾರಣ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಯಾಕಂತಂದ್ರೆ ಅವರು ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಬೈ ಎಲೆಕ್ಷನ್ಗಳಾಗಿರ್ಬೋದು, ಚುನಾವಣೆ ಸಂದರ್ಭದಲ್ಲಾಗಿರ್ಬೋದು, ಪಕ್ಷ ಸಂಘಟನೆ ವಿಚಾರದಲ್ಲಿ ಆಗಿರ್ಬೋದು, ಸಾಕಷ್ಟು ಏನಂತಂದ್ರೆ ಲಕ್ಷ್ಮಣ್ ಸವದಿ ಮುಂದಾಳತ್ವವನ್ನು ವಹಿಸಿ ಪಕ್ಷಕ್ಕಾಗಿ ದುಡಿದಿದ್ದೀನಿ, ನನಗೆ ಬೇಕೇ ಬೇಕು ಅನ್ನುವಂಥ ಬೇಡಿಕೆನ ಇಟ್ಟಿದ್ದಾರೆ. ಇಷ್ಟೆಲ್ಲ ದುಡಿದ ಮೇಲೂ ಕೂಡ ಒಂದು ವೇಳೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಮನ್ನಣೆ ಸಿಗದೆ ಹೋದ್ರೆ ಅವರೇ ಬೇರೆ ವಿಧಿ ಇಲ್ಲದೆ ಈಗ ಮತ್ತೆ ಬ್ಯಾಕ್ ಟು ಹೋಮ್ ಅನ್ನೋ ರೀತಿಯಲ್ಲಿ ಮತ್ತೆ ಬಿಜೆಪಿ ಸೇರ್ಪಡೆಗೊಂಡ್ರು ಕೂಡ ಅಚ್ಚರಿ ಪಡುವಂತ ಸಂಗತಿ ಏನು ಹೊರತಾಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಾಕಷ್ಟು ಅಳೆದು ತೂಗಿ ಈಗ ಸಚಿವ ಸಂಪುಟದಲ್ಲಿ ಸೌದಿಗೆ ಸ್ಥಾನಮಾನ ಕೊಡೋದಕ್ಕೆ ಸಾಕಷ್ಟು ತಯಾರಿಯನ್ನು ನಡೆಸಿಕೊಂಡಿರ್ತಕ್ಕಂಥದ್ದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.